ಅನಿವಾರ್ಯವಾಗಿ ಆಫೀಸುಗಳಲ್ಲಿ ಪಾರ್ಟಿ ಕರೆದಾಗ ಕುಡಿಯುವ ಸಂದರ್ಭ ಬರ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಕೆಲವರು ಕೇಳಿದ್ದಾರೆ. ಸ್ನಾನ ಸಂಧ್ಯಾ ವಂದನೆ ಮಾತ್ರ ನಾವು ಮಾಡ್ತೇವೆ, ಅದರೊಳಗೇನು ಕಾಂಪ್ರಮೈಸ್ ಇಲ್ಲ, ತಪ್ಪದೇ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ದೇವಸ್ಥಾನಗಳಿಗೆ ಬಂದಾಗ ತೀರ್ಥವನ್ನು ತಗೊಳ್ತೇವೆ, ಆಚಮನದ ನೀರನ್ನು ಕುಡಿತೇವೆ, ಅಲ್ಲಿ ಹೋದರೆ ಅದನ್ನು ಕುಡಿತೇವೆ. ನಿಮಗೆ ಗೊತ್ತಿರಬಹುದು, ಬೇಕಾದಷ್ಟು ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಭಾಗವಹಿಸುವಂತಹ ಶ್ರೀಮಂತರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ. ಆದರೆ ಕುಡಿಯಬಾರದು ಅನ್ನುವ ಒಂದು ತಮ್ಮ ನಿಯಮ ಇದ್ದರೆ ಎಂತಹ ದೊಡ್ಡ ಸಮಾವೇಶದಲ್ಲಿಯೂ ಅವರು ಇವತ್ತಿಗೂ ಕುಡಿಯದೇ ಇಲ್ಲ. ಇಂಥ ಕಲಿಯುಗದೊಳಗೂ ಇವತ್ತಿಗೂ ಧರ್ಮಕ್ಕೆ ಬೆಲೆ ಇದೆ ಎನ್ನುವುದನ್ನು ಮರೆಯಬೇಡಿ. ಎಲ್ಲ ಕಲಿಯುಗ ಹಾಳಾಗಿ ಹೋಯಿತು, ಮುಗದೇ ಹೋಯಿತು ಅಂತ ಕೆಲವರು ಉಪನ್ಯಾಸ ಪ್ರಾರಂಭ ಮಾಡುತ್ತಾರೆ. ಏನೇನೂ ಮುಗುದಿಲ್ಲ. ಈಗಿನ ಕಲಿಯುಗದ ಪ್ರಾರಂಭ 4 ಲಕ್ಷ ಚಿಲ್ಲರೆ ವರ್ಷ ಕಲಿಯುಗ ಇದೆ, ಈಗಿನ 5,000 ವರ್ಷ ಆಗಿದೆ, ಬೇಕಾದಷ್ಟಿದೆ ಮುಂದೆ. ಆ ಮುಂದಿನ ಯುವಾತ್ಮಕ್ಕೆ ಏನು ಉಪನ್ಯಾಸ ಮಾಡಬೇಕು ಆವಾಗ ನೋಡ್ಕೊಳ್ಳೋಣ. ಈಗಂತೂ ಅಂತಹ ಘೋರವಾದ ಸ್ಥಿತಿ ಇಲ್ಲ. ಅವಶ್ಯವಾಗಿ ಧರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇದೆ.